ಇನ್ನು ತಾಪಮಾನ ಹೆಚ್ಚಳದಿಂದ ಆರೋಗ್ಯ ಕೈಕೊಡುವ ಭೀತಿ ಎದುರಾಗ್ತಾ ಇದೆ. ಬಿಸಿಲಿನಿಂದ ಸುರಕ್ಷಿತವಾಗಿರಲು ಡಾಕ್ಟರ್ ಅಂಜನಪ್ಪ ಟಿಪ್ಸ್ ಒಂದನ್ನು ನೀಡಿದ್ದಾರೆ. ಭಯವನ್ನು ಬಿಡಿ, ಹೀಗೀಗೆ ನಾನು ಹೇಳುವಂತಹ ನಿಟ್ಟಿನಲ್ಲಿ ಮಾಡಿ. ಹೆಚ್ಚಾಗಿ ನೀರನ್ನು ಕುಡಿಯಿರಿ, ತೆಳುವಾದ ಬಟ್ಟೆಯನ್ನು ಧರಿಸಿ, ಜಂಕ್ ಫುಡ್ಡು ಕೋಲ್ಡ್ ಪದಾರ್ಥಗಳಿಗೆ ಟಾಟಾ ಹೇಳಿ ಯಾವುದನ್ನು ಕೂಡ ಬಳಕೆ ಮಾಡಬೇಡಿ ಅತಿ ಹೆಚ್ಚಾಗಿ ಅನ್ನುವಂತಹ ನಿಟ್ಟಿನಲ್ಲಿ ಟಿಪ್ಸ್ಗಳನ್ನು ಹೇಳಿದ್ದಾರೆ. ಯಾರೂ ಕೂಡ ತಂಪು ಪಾನೀಯನ್ನ ಅಂದರೆ ಕೂಲ್ ಡ್ರಿಂಕ್ಸ್ಗಳನ್ನು ಕುಡಿಬೇಡಿ ಅಂತ ಹೇಳ್ತಾ ಇದ್ದಾರೆ. ತಾಪ ಹೆಚ್ಚಳದ ವೇಳೆ ನಾನ್ ವೆಜ್ ಫುಡ್ ಕಡಿಮೆ ಮಾಡಿ. ಇನ್ನು ತಾಪಮಾನ 45 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾದರೂ ನೀವ್ಯಾರೂ ಕೂಡ ಭಯಪಡಬೇಡಿ, ನಾವು ಹೇಳಿದ್ದು ಮಾಡಿ ಅಷ್ಟೇ ಸಾಕು, ನೀವು ಸೇಫ್ ಆಗಿರ್ತೀರಾ ಅಂತೇಳಿ ಅಂಜನಪ್ಪ ಅವರಲ್ಲಿ ಹೇಳ್ತಾ ಇದ್ದಾರೆ. ಇದು ಈಗಾಗಲೇ ದಿನದಿಂದ ದಿನಕ್ಕೆ ಬೇಸಿಗೆ ಬಿಸಿಲಿನ ತಾಪಮಾನ ಹೆಚ್ಚಳವಾಗ್ತಾ ಇದೆ. ಒಂದು ಕಡೆ ತಾಪಮಾನ ಹೆಚ್ಚಳಕ್ಕೆ ಜನರು ಕೂಡ ಭಯ ಬೀಳ್ತಾ ಇದ್ದಾರೆ. ಸೊ ಅದಕ್ಕೆ ಸೂಚನೆಗಳನ್ನು ನೀಡಿದ್ದಾರೆ ಅಂಜನಪ್ಪ ಅವರು. ಬೇಸಿಗೆಗೆ ಅನುಸರಿಸಬೇಕಾಗಿರುವಂತಹ 3 ನಿಯಮಗಳನ್ನು ಅವರು ಹೇಳಿದ್ದಾರೆ. ಆಹಾರ ಪದ್ಧತಿಯನ್ನು ಯಾವ ರೀತಿ ನೀವು ಬಳಸಬೇಕು, ಮತ್ತು ಹೆಚ್ಚಿನ ನೀರನ್ನು ಕುಡಿಬೇಕು, ತೆಳುವಾದ ಬಟ್ಟೆಯನ್ನು ಧರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ 3 ಸೂಚನೆಗಳನ್ನು 3 ನಿಯಮಗಳನ್ನು ಸಹಿತ ಇಲ್ಲಿ ನೀಡಿದ್ದಾರೆ. ತಂಪು ಪಾನೀಯನ್ನು ಕುಡಿಬೇಡಿ, ಅತಿ ಹೆಚ್ಚಾಗಿ ತಂಪು ಪಾನೀಯನ್ನು ಕುಡಿಯೋದ್ರಿಂದ ನಿಮಗೆ ಎಫೆಕ್ಟ್ ಆಗುತ್ತೆ. ಸೊ ಆ ಒಂದು ಕಾರಣದಿಂದಾಗಿ ತಂಪು ಪಾನೀಯನ್ನು ಕುಡಿಬೇಡಿ. ಮತ್ತು ಜಂಕ್ ಫುಡ್ ಆಗಿರ್ಬೋದು, ಕೋಲ್ಡ್ ಐಟಮ್ಗಳಾಗಿರ್ಬೋದು, ಎಣ್ಣೆ ಪದಾರ್ಥಗಳಿಗೆ ಮೊದಲು ನೀವು ಬ್ರೇಕ್ ಹಾಕಿ ಅಂತೇಳಿ ಅಂಜನಪ್ಪ ಅವರು ಇಲ್ಲಿ ಹೇಳಿಕೆಗಳನ್ನು ನೀಡಿದ್ದಾರೆ, ಅಂದರೆ ಟಿಪ್ಸ್ಗಳನ್ನು ನೀಡಿದ್ದಾರೆ. ಈಗಾಗಲೇ ಸದ್ಯದ ಮಟ್ಟಿಗೆ ದಿನದಿಂದ ದಿನಕ್ಕೆ ಬೇಸಿಗೆ ಬಿಸಿಲಿನ ತಾಪಮಾನ ಹೆಚ್ಚಳವಾಗ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಅತಿ ಹೆಚ್ಚಾಗಿ ಕೋಲ್ಡ್ ಡ್ರಿಂಕ್ಗಳನ್ನು ಕುಡಿಯೋದಾಗಿರ್ಬೋದು, ಜಂಕ್ ಫುಡ್ಡನ್ನು ತಿನ್ನೋದಾಗಿರ್ಬೋದು, ಯಾವುದನ್ನು ಮಾಡಬೇಡಿ ಅಂತೇಳಿ ಅಂಜನಪ್ಪ ಅವರು ಇಲ್ಲಿ ಟಿಪ್ಸನ್ನು ನೀಡಿದ್ದಾರೆ. ಋತುಗಳು ನಿಸರ್ಗದ ನಿಯಮಗಳು. ಅದರೊಳಗೆ ನಮ್ಮ ದೇಶದಲ್ಲಿ 4 ಸೀಸನ್ಸ್: ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ, ವಸಂತ ಕಾಲ. ಮೊದಲನೇದಾಗಿ ಇವತ್ತು ಬೇಸಿಗೆಯ ಬಗ್ಗೆ ಮಾತಾಡ್ತಿದ್ದೆ, ಯಾಕಂದರೆ ಬೇಸಿಗೆ ಶುರುವಾಗಿದೆ. ಮಾರ್ಚಿಂದ ಜೂನ್ವರೆಗೂ ಬೇಸಿಗೆ ಇರುತ್ತೆ. ಉಗಾದಿ ಹಬ್ಬದ ಸಮಯದಲ್ಲಿ ಉರು ಬಿಸಿಲು ಅಂತಾರೆ. ಅದಕ್ಕೆ ಮೊದಲು ಚಳಿ ಇತ್ತು, ಚುಮ್ಮ ಚಳಿ. ನೋಡಿಮ್ಮ, ಒಂದು ತಿಳ್ಕೋಬೇಕು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ, ಇಲ್ಲ ಅಂತಲ್ಲ. ಬಟ್ ಅಷ್ಟೊಂದು ಬ್ಯಾತಿಗೆ 45ಕ್ಕೆ ಹೋಗ್ಬಿಡ್ತದೆ, ಹೋದರೆ ಪ್ರಾಣ, ಆ ರೀತಿ ಮಾತಾಡಬಾರ್ದು. ನೋಡಿ, ಮನುಷ್ಯನ ದೇಹ, ಪ್ರಾಣಿಗಳ ದೇಹ ತನ್ನದೇ ಆದ ಅಟ್ಮಾಸ್ಫಿಯರ್ ಇರುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ದೇಹದಲ್ಲಿ ಮಿಲಿಯು ಇಂಟೀರಿಯರ್ ಅಂತೀವಿ. ಇವತ್ತು ನೀವು ಕೇಳ್ತಿರೋ ಪ್ರಶ್ನೆ, ಹೊರಗಡೆ ಬಿಸಿಲು ಟೆಂಪ್ರೇಚರ್ 37-38ಕ್ಕೆ ಹೋಗ್ಬೋದು ಅಂತ. ನಮ್ಮ ದೇಹದ ಒಳಗಡೆ ಒಂದು ಅಟ್ಮಾಸ್ಫಿಯರ್ ಇದೆ. ಅದು ಬೇಸಿಗೆ ಕಾಲಕ್ಕೆ ತಾನೇ ಅಡ್ಜಸ್ಟ್ ಆಗುತ್ತೆ. ಅದು ಮೊದಲು ಜನ ತಿಳ್ಕೊಳ್ಳಿ. ಎಲ್ಲೂ ಗಾಬರಿ ಆಗೋಕ್ಕೆ ಹೋಗಬೇಡಿ. ದಯವಿಟ್ಟು ನೀರು ಕುಡೀರಿ. ಯಾಕಂದರೆ ತಂಪಾಗಲಿ ಅಂತ ಎಳ್ನೀರು ಕುಡಿಬೇಕಾ? ಹೌದು, ದೇವ್ರು ಕೊಟ್ಟಿರೋ ನ್ಯಾಚುರಲ್ ಫ್ಲೂಯಿಡ್, ಬೆಸ್ಟ್ ಫ್ಲೂಯಿಡ್ ಬೇಸಿಗೆಗೆ ಅಂದರೆ ಎಳ್ನೀರು ಕುಡೀರಿ. ಹಣ್ಣುಗಳಲ್ಲಿ ಸೀಸನಲ್ ಫ್ರೂಟ್ಸ್ ಅಂತೀವಿ, ದೇವರು ಭಾಳ ದೊಡ್ಡವನು. ಅದಕ್ಕೋಸ್ಕರ ನೋಡಿ, ಈ ಕಾಲದಲ್ಲಿ ಕರ್ಬೂಜದ ಹಣ್ಣು, ಈ ಕಲ್ಲಂಗಡಿ ಹಣ್ಣು, ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಓನ್ಲಿ ಥಿಂಗ್, ದಯವಿಟ್ಟು ನಿಮ್ಮ ಮನೆಯಲ್ಲಿ ತಂದು ನಾಜೂಕಾಗಿ ಕುಯ್ಕೊಂಡು ತಿನ್ನಿ. ಬೀದಿ ಬದಿಯ ತಿನ್ನಂಗಿದ್ರೆ ಪಾಪ ಅವ್ರಿಗೂ ವ್ಯಾಪಾರ ಆಗಬೇಕು. ಕೊಟ್ಟು ಅವರು ಜನಗಳ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು. ಅಂದರೆ ಅದನ್ನು ನೊಣಗಳು ಬಂದು ಕೂತ್ಕೊಳ್ಳೋದಂಗೆ ಪ್ರಿಸರ್ವ್ ಮಾಡಿ ಜನಗಳಿಗೆ ಕೊಡಿ. ಸೊ ಹಣ್ಣುಗಳು ಒಂದು. ಆಹಾರ ನೋಡಿಮ್ಮ, ಬೇಸಿಗೆಯಲ್ಲಿ ಆಹಾರ ಭಾಳ ಇಂಪಾರ್ಟೆಂಟು. ದಯವಿಟ್ಟು ನಾನ್ ವೆಜಿಟೇರಿಯನ್ ತಿನ್ನೋರು, ಅನ್ಫಾರ್ಚುನೇಟ್ಲಿ ಈ ಸಮಯದಲ್ಲೇ ಊರು ಜಾತ್ರೆಗಳು ಜಾಸ್ತಿ, ಬೀಗ್ರೂಟ್ಗಳು ಜಾಸ್ತಿ. ದಯವಿಟ್ಟು ನಾನ್ ವೆಜಿಟೇರಿಯನ್ನ ಲಿಮಿಟ್ ಆಗ್ತೀನಿ. ಯಾಕಂದ್ರೆ ನಾನ್ ವೆಜಿಟೇರಿಯನ್ ಬೇಗ ಡೈಜೆಸ್ಟ್ ಆಗಲ್ಲ. ಇನ್ನೊಂದು ತಂಗಳ ಪೆಟ್ಟಿಗೆ ಅಂತೀವಿ ನಾವು. ಅದರೊಳಗೆ ಅನ್ಫಾರ್ಚುನೇಟ್ಲಿ ನೀವು ಫ್ರಿಜ್ನಲ್ಲಿ ಇಟ್ಟಿರೋದ್ರೊಳಗೆ ಸಪೋಸ್ ವೈರಸ್ಸು, ಬ್ಯಾಕ್ಟೀರಿಯಾ ಇದ್ರೆ ಮಲ್ಟಿಪ್ಲೈ ಆಗ್ತವೆ. ಅಲ್ಲ, ತಣ್ಣೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಏನಾದರೂ ಡೇಂಜರ್ ಹಂಗೇನಿಲ್ಲ. ಬಟ್ ನಮಗೆ ಪೋರ್ಟಬಲ್ ವಾಟರ್ ಅಂತೀವಿ, ಕುಡಿಯಲಿಕ್ಕೆ ಯೋಗ್ಯವಾದ ನೀರು ಅಂದರೆ ಕಾಯಿಸಿ ಆರಿಸಿದ ನೀರು. ಸೊ ಯಾವಾಗಲೂ ಕೂಡ ಫ್ರಿಜ್ನೊಳಗಿರೋದನ್ನೇ ಇದು ಮಾಡ್ತೀನಿ. ಇಟ್ ಇಸ್ ನಾಟ್ ಅಡ್ವೈಸಬಲ್. ನ್ಯಾಚುರಲ್ ಆಗಿರೋದನ್ನು ಕುಡೀರಿ ಅಂತ ಹೇಳ್ತೀವಿ. ಅದರೊಳಗೆ ಆಹಾರವನ್ನು ಬೇಸಿಗೆಯಲ್ಲಿ ನೀವು ಮಾಡಿ 3 ದಿನ ಫ್ರಿಜ್ಜಲ್ಲಿಟ್ಟು ತಿರುಗಿ ಬಿಸಿ ಮಾಡಬೇಡಿ. ಅದು ನಾಟ್ ಅಡ್ವೈಸಬಲ್. ಸೊ ಅದು ಒಂದು. ಕಾಯಿಲೆಗಳ ಬಗ್ಗೆ ಭಾಳ ಇಂಪಾರ್ಟೆಂಟ್. ಈ ಬೇಸಿಗೆಯಲ್ಲಿ ಕೆಲವು ಕಾಯಿಲೆಗಳಿದ್ದಾವೆ. ಆಮೇಲೆ ಈ ತಂಪು ಪಾನೀಯಗಳು ಹೇಳಿದ್ರಲ್ಲ ನೀವು, ರೋಡ್ ಸೈಡ್ ಕುಡಿತಾರಲ್ಲ, ಸರಿಯಾಗಿ ಪ್ರಿಸರ್ವ್ ಮಾಡಿದರೆ ದಯವಿಟ್ಟು ಅದರೊಳಗೆ ಏರೇಟೆಡ್ ಡ್ರಿಂಕ್ಸು, ಈ ಕೋಲಾ ಇಂಥವೆಲ್ಲ ಕುಡಿತೀರಲ್ಲ, ಅನ್ಯಾಚುರಲ್ ಡ್ರಿಂಕ್ಸ್ನ ದಯವಿಟ್ಟು ಅವಾಯ್ಡ್ ಮಾಡಿ. ನ್ಯಾಚುರಲ್ ಡ್ರಿಂಕ್ಸ್ ನೀವು ಮನೆಯಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅಂದರೆ ಕುಡೀರಿ. ಬಟ್ ಆ್ಯಕ್ಚುಲಿ ನಾನು ಹೇಳೋದು, ಒಬ್ಬ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ, ನಿಮಗೆ ಜ್ಯೂಸ್ ಎಷ್ಟು ಇಂಪಾರ್ಟೆಂಟು, ಫೈಬರ್ ಅಷ್ಟೇ ಇಂಪಾರ್ಟೆಂಟು. ದೇವರು ಅಲ್ಲಿ ಕೊಟ್ಟಿದ್ದಾನೆ. ಹಣ್ಣುಗಳನ್ನ ತೊಳೆದು ಕವರ್ಕೊಂಡು ತಿನ್ನಿ. ಆ್ಯಪಲ್ ಆಗಲಿ, ಮ್ಯಾಂಗೋ ಆಗಲಿ. ಇದು ಮ್ಯಾಂಗೋ ಸೀಸನ್ನು. ಮಾವಿನ ಹಣ್ಣನ್ನು ಜ್ಯೂಸ್ ಕುಡಿಯೋದ್ರ ಬದಲು ಹಣ್ಣೇ ತಿನ್ನಿ. ಆ ಫೈಬರ್ ಇರುತ್ತಲ್ಲ, ಅದು ನಿಮ್ಮ ಮೋಷನ್ಗೆ ಭಾಳ ಒಳ್ಳೆಯದು.